ದೇಶಾದ್ಯಂತ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯ ಆಗಿದ್ದು ಬಹಳಷ್ಟು ಸಮಸ್ಯೆಯನ್ನ ಪ್ರಯಾಣಿಕರು ಅನುಭವಿಸಿದ್ರು. ಇದೀಗ ಸಹಜ ಸ್ಥಿತಿಯತ್ತ ಇಂಡಿಗೋ ವಿಮಾನಗಳ ಹಾರಾಟ ಮುಂದುವರೆದಿದೆ. ಕೆಲವು ಲಗೇಜ್ಗಳು ಹಾಗೆ ಸ್ಟಿಕ್ ಆಗ್ಬಿಟ್ಟಿದ್ವು, ಅವನ್ನೆಲ್ಲವನ್ನೂ ಕೂಡ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಕಂಡು ಬಂದಿತ್ತು. ಇದೀಗ ನಿಧಾನವಾಗಿ ಸಹಜ ಸ್ಥಿತಿಯತ್ತ ಇಂಡಿಗೋ ವಿಮಾನಗಳ ಹಾರಾಟ ಮುಂದುವರೆದಿದೆ. ಈವರೆಗೂ 1650 ಇಂಡಿಗೋ ವಿಮಾನಗಳ ಹಾರಾಟ ಆಗಿದೆ. 2250 ವಿಮಾನಗಳ ಪೈಕಿ 1650 ವಿಮಾನಗಳನ್ನು ಹಾರಿಸಲಾಗಿದ್ದು, ಇನ್ನೂ 600 ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಆ ವ್ಯತ್ಯಯ ಆಗಿರ್ತಕ್ಕಂಥವರ ಪರದಾಟ ಇನ್ನೂ ಕೂಡ ಮುಂದುವರೆದಿದೆ. ಒಂದು ಹಂತಕ್ಕೆ ಒಂದು 5-6 ದಿನಗಳಲ್ಲಿ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಇಂಡಿಗೋ ಸಂಸ್ಥೆಯ ಸಿಬ್ಬಂದಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದಾದ ನಂತರದಲ್ಲಿ ಈಗ ಒಂಚೂರು ಚೇತರಿಕೆಯನ್ನು ಕಾಣ್ತಾ ಇರೋದನ್ನು ಗಮನಿಸಬಹುದಾಗಿದೆ. ಯಾಕಂದರೆ ವಿಮಾನ ನಿಲ್ದಾಣದ ಒಳಗಡೆನೇ ಭಾರೀ ಸಂಖ್ಯೆಯಲ್ಲಿ ಜನದಟ್ಟಣೆ, ಒಂದಷ್ಟು ರಾಶಿ ಲಗೇಜ್ಗಳು ತುಂಬಿ ಹೋಗಿದ್ವು. ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಜುವಲ್ನು ಕೂಡ ನೋಡ್ತಾ ಇದ್ರಿ. ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ, ಪೂರ್ತಿ ಬಂದಿದೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರಿಗೆ ಸಮಸ್ಯೆ ಅಂತೂ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಅಂತ. ಮುದ್ದುಕೃಷ್ಣ, 4-5 ದಿನಗಳ ಹಿಂದೆ ನೋಡಿದಂತಹ ದೃಶ್ಯಕ್ಕೂ ಇವತ್ತಿಗೂ ಯಾವ ರೀತಿಯ ವ್ಯತ್ಯಯ ಕಾಣಿಸ್ತಾ ಇದೆ? ಸೊ ಈಗ ಇನ್ನೂ ಎಷ್ಟು ಜನ ಸಮಸ್ಯೆಗೆ ಒಳಗಾಗಿದ್ದಾರೆ? ಅವರಿಗೇನಾದರೂ ಈಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ? ಇಲ್ಲಿವರೆಗೂ ಕೂಡ ಸಿಕ್ಕಂತಹ ರಿಯಾಕ್ಷನ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಈಗ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ಖಂಡಿತ ದಿವ್ಯ ಜ್ಯೋತಿ, 6ನೇ ದಿನವೂ ಕೂಡ ಇಡೀ ದೇಶದಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಬಹುತೇಕ ರದ್ದಾಗಿದೆ. ಇದರಿಂದ ಇಡೀ ದೇಶದಲ್ಲಿ ಇವತ್ತು ಲಕ್ಷಾಂತರ ಮಂದಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಗಳು ಹಾಗೆ ಮುಂದುವರಿತಾನೆ ಇದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಹೇಳುತ್ತಿತ್ತು ಇದು ಇನ್ನೂ 10 ದಿನಗಳ ಕಾಲ ಮುಂದುವರಿಯುತ್ತೆ ಅಂತ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ. ರಾತ್ರೋತಿ ನಾವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಕೈ ಕಟ್ಟಿ ಕುಳಿತುಬಿಟ್ರು. ನಮ್ಮ ಕೈ ಇಲ್ಲ ಆಗಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿದರು. ಹಾಗಾಗಿ ಪರ್ಯಾಯವಾಗಿ ಇವತ್ತು ಪ್ರಯಾಣಿಕರು ವಿಧಿ ಇಲ್ಲ. ಹಾಗಾಗಿ ಪ್ರಯಾಣಿಕರೇ ಇವತ್ತು ಏರ್ಪೋರ್ಟುಗಳ ಕಡೆಗೆ ಮುಖ ಮಾಡೋದನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಇವತ್ತು 61 ವಿಮಾನಗಳ ಹಾರಾಟ, ಅಂದರೆ ಡಿಪಾರ್ಚರ್ ಹಾರಾಟ ಅನ್ನೋ 61 ವಿಮಾನಗಳು ರದ್ದಾಗಿದೆ. ಹಾಗಾಗಿ ಬಹಳಷ್ಟು ಮಂದಿ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ ಕಡೆಗೆ ಮುಖ ಮಾಡಿಲ್ಲ. ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ ಫ್ಲೈಟ್ ಡಿಲೇ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ಏರ್ಪೋರ್ಟ್ಗೆ ಬಂದು ಕಾಯುವಂಥ ಪರಿಸ್ಥಿತಿಗಳಿತ್ತು. ಕೊನೆಯ ಕ್ಷಣದಲ್ಲಿ ರದ್ದಾಗ್ತಿತ್ತು. ಆಗ ಕೋಪ ಮಾಡಿಕೊಂಡು ಆಕ್ರೋಶದ ವರ್ತನೆಗಳನ್ನು ಮಾಡಿಕೊಂಡು ಮನೆ ಕಡೆಗೆ ವಾಪಸ್ ಹೋಗುವಂಥದ್ದು, ಕೆಲವರಿಗೆ ಎಲ್ಲೂ ಹೋಗದಂಥ ಅತಂತ್ರ ಪರಿಸ್ಥಿತಿಗಳು ಇರ್ತಾ ಇತ್ತು. ಆದರೆ ಇವತ್ತು ಏರ್ಪೋರ್ಟ್ ಒಂದು ರೀತಿ ಖಾಲಿ ರೀತಿಯಲ್ಲಿ ಕಾಣ್ತಾ ಇದೆ. ಕೆಲವೊಂದಷ್ಟು ಮಂದಿ ಮಾತ್ರ ಬಂದಿದ್ದಾರೆ. ಅವರು ಕೂಡ ಈಗಲೂ ಕಾಯ್ತಾ ಇದ್ದಾರೆ. ಕಾದಂಥವರು ಸುಸ್ತಾಗಿ ನಿದ್ದೆಗೆ ಜಾರಿರುವಂಥ ಪ್ರಸಂಗಗಳ ಕಣ್ಮುಂದೆ ಇದೆ. ಇದರ ನಡುವೆ ಬೆಂಗಳೂರು ಏರ್ಪೋರ್ಟ್ನ ಆಡಳಿತ ಮಂಡಳಿ ಒಂದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಏನಂತಂದರೆ ಪ್ರಯಾಣಕ್ಕೆ ಯಾರೆಲ್ಲ ಬರ್ತಾರೆ ಅವರನ್ನು ಒಂದಷ್ಟು ಆಸನಗಳನ್ನು ವ್ಯವಸ್ಥೆ ಮಾಡಿ ಅವರನ್ನು ಕೂರಿಸುವಂಥ ಕೆಲಸ, ಮತ್ತು ಇನ್ನೇನು ಪ್ರಯಾಣಕ್ಕೆ 1 ಗಂಟೆ ಅವಧಿ ಇದೆ ಅನ್ನೋಂಥ ಸಂದರ್ಭದಲ್ಲಿ, ಒಳಗಡೆ ವಿಮಾನ ಇದೆ ಅನ್ನೋಂಥ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವರನ್ನು ಚೆಕ್ ಇನ್ ಮಾಡಿ ಒಳಗಡೆ ಬಿಡುವಂಥ ಕೆಲಸ. ಅಂದರೆ ಒಳಗಡೆ ಜನದಟ್ಟಣೆ ಆಗಬಾರ್ದು, ಹೊರಗಡೆ ಜಾಸ್ತಿ ಜನ ಕಾಣಬಾರ್ದು, ಏರ್ಪೋರ್ಟ್ಗೆ ಇರುವಂಥ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತೈತೆ. ನಿನ್ನೆ ಪ್ರಯಾಣಿಕರಿಗೆ ಕಾಯ್ತಾ ಇದ್ದಂಥವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲವನ್ನ ಮಾಡಿತ್ತು. ಆದರೆ ಇವತ್ತು ಬರೀ ತಿಂಡಿ ಇಲ್ಲ, ಕಾಫಿ ಟೀ ಮತ್ತು ನೀರಿನ ವ್ಯವಸ್ಥೆ ಅಷ್ಟೇ ಮಾಡಿದೆ. ಈಗಲೂ ಕೂಡ ಪ್ರಯಾಣಿಕರು ಪರದಾಡುವಂಥ ಪ್ರಸಂಗಗಳು ಮತ್ತೆ ಮುಂದುವರಿತಾ ಇದೆ. ಏರ್ಪೋರ್ಟ್ನಲ್ಲಿ ಇವತ್ತು ಈ ಹಿಂದೆ ಏನು ಲಗೇಜನ್ನು ಏರ್ಪೋರ್ಟ್ನಲ್ಲೇ ಉಳ್ಕೊಂಡ್ಬಿಟ್ಟಿತ್ತು, ತಗೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಪ್ರಯಾಣಿಕರು ಇವತ್ತು ಏರ್ಪೋರ್ಟ್ಗೆ ಬಂದು 4-5 ದಿನಗಳ ನಂತರ ತಮ್ಮ ಲಗೇಜನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ದಿವ್ಯ ಜ್ಯೋತಿ.